ಸಾರ್ವಜನಿಕ ಹಿತದ ದೃಷ್ಟಿಯಿಂದ ಮಾಡಬೇಕಾಗಿರುವಂಥ ಇಂಥ ಯೋಜನೆಗಳು ಇವತ್ತು ಸಾರ್ವಜನಿಕ ಜೀವನಕ್ಕೆ ಮಾರಕ ಆಗಿದ್ದಾವೆ. ಹೊರಗಿನವ್ರು ಹುಬ್ಬಳ್ಳಿಗೆ ಬಂದಾಗ ಸ್ವಾಗತ ಮಾಡೋದು ಏನಪ್ಪ ಅಂದ್ರೆ ನಿಮಗೆ ಗುಂಡಿ, ಇವತ್ತು ನೀವು ಕಾರ್ ಪಾರ್ಕಿಂಗ್ ಮಾಡಿದ್ರಿ, ಇನ್ನು ಮ್ಯಾಗ ಎದ್ದಿಲ್ಲದು, ಇನ್ನು ಕಾರ್ ಹಚ್ಚೋದು ಯಾವಾಗ ನಾವು ಇಲ್ಲ ನಿಮ್ಮ ಮನೆ ಮ್ಯಾಗ ಒಂದು ಹಚ್ಚೋಣ ಕಾರ. ಈಗಾಗಲೇ ಗ್ಲಾಸ್ ಹೌಸ್ ಮುಂದಿರುವಂಥದ್ದು ಬಜಲ್ ಪಾರ್ಕಿಂಗು ಹಾಳಾಗಿ ಸತ್ಯಾನಾಶಾಗಿ ಮುರಿದೋಗಿದೆ. ಈಗ ಇನ್ನೂ ಇದು ನೆಲ ಬಿಟ್ಟು ಮೇಲೆ ಇರೋದು. ಯಾವ ಆಡಳಿತದೊಳಗೆ ಬಂದು ನೀವು ಕೋಟಿ ರೂಪಾಯಿನ ಖರ್ಚು ಮಾಡಿ ಸಾರ್ವಜನಿಕ ದುಡ್ಡು ಖರ್ಚು ಮಾಡ್ತಾ ಇದ್ದೀರಿ? ನೀವು ದುಡ್ಡು ಹೊಡಿಲಿಕ್ಕೆ ಇಂಥ ಕಾರ್ಬಾರ್ ಕೆಲಸ ಮಾಡಬೇಡಿ. ಏನೋ ಒಂದು ವಿಷಯ ಬಂತು, ಹಿಂದುತ್ವ ಬಂತು, ಬಂತು, ಈ ವಿಷಯ ಬಂತಂದ್ರೆ ನೀವು ಹೋರಾಟಕ್ಕೆ ಐತ್ರಿ. ಇಂಥವು ಎಲ್ಲ ಸಾರ್ವಜನಿಕರಿಗೆ ಒಂದು ಅನುಕೂಲ ಮಾಡಿಕೊಡುವಂಥದ್ದು ಒಂದು ಕಾರ್ ಪಾರ್ಕಿಂಗ್ ಆಗಲಿ, ಒಂದು ಫ್ಲೈಓವರ್ ಅದ, ಇದು ಅಲ್ಲಿ BRTC ಎಲ್ಲ ಯೋಜನೆ ಇತ್ತಂದ್ರಿ ಎಲ್ಲ ಹಳ್ಳಕ್ಕೆ ಬಿದ್ದಾವು. ಎಕ್ಸ್ಟೆನ್ಷನ್ ಆಫ್ ಟೈಮ್ 3 UOT ಕೊಟ್ಟಿದ್ದೀವಿ, 2,70,00,000ದಷ್ಟು ಅವರಿಗೆ ದಂಡನೂ ಕೂಡ ವಿಧಿಸಿದ್ದೀವಿ. ಪ್ರೋಗ್ರೆಸ್ ತುಂಬ ಸ್ಲೋ ಇದೆ. ನಾನಿವತ್ತು ಹುಬ್ಬಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ಏನೋ ಒಂದು ಸರ್ಕಲ್ ಇದೆ. ಈ ಒಂದು ಸರ್ಕಲ್ನಿಂದ ಕೂದಲ ಅಳತೆ ದೂರದಲ್ಲಿರುವಂಥ ಏನು ಸಾಯಿ ಮಂದಿರ ಇದೆ. ಸಾಯಿ ಮಂದಿರದ ಎದುರುಗಡೆ ಏನು ಕೇಂದ್ರ ಸರ್ಕಾರದ ಏನು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ 2018ರಲ್ಲಿ ಏನು ಒಂದು ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಯೋಜನೆ ತರ್ತಾರೆ. ಆ ಒಂದು ಯೋಜನೆ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ 2018ರಲ್ಲಿ ಪ್ರಾರಂಭವಾದ ಈ ಯೋಜನೆ ಇನ್ನುವರೆಗೂ 25% ಕಾಮಗಾರಿ ಕೂಡ ಆಗಿಲ್ಲ. ಹಾಗಾದರೆ ಇಲ್ಲಿಯ ಏನು ಹೋರಾಟಗಾರರು ಏನು ಹೇಳ್ತಾರೆ ಈ ಕಾಮಗಾರಿಯ ಬಗ್ಗೆ ಅನ್ನೋದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಹುಬ್ಬಳ್ಳಿ ಧಾರವಾಡ ಅವಳಿ ನಗರವನ್ನು ಗಣನೆಗೆ ತೆಗೆದುಕೊಂಡ್ರೆ PPP ಯೋಜನೆಯಡಿ ಈ ಹುಬ್ಬಳ್ಳಿಯ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಯೋಜನೆಯನ್ನು ಆರಂಭ ಮಾಡಿದ್ರು. ಅದರೊಳಗೆ ನಮ್ಮ ಭಾಗದ ಬಹುದೊಡ್ಡ ರಾಜಕಾರಣಿ ಬಳಗನ ಐತಿ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇವತ್ತು ನೀವು ಪ್ರತಿಯೊಂದು PPP ಕಾರ್ಯಕ್ರಮ ಆಗಿರ್ಬೋದು, ಸ್ಮಾರ್ಟ್ ಸಿಟಿ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು 16 ತಿಂಗಳ ಅವಧಿ ಒಳಗನ ಆ ಕಾರ್ಯಕ್ರಮಗಳನ್ನು ಸಂಪನ್ನಗೊಳಿಸಬೇಕು ಅನ್ನುವಂಥದ್ದು ಸಹಿತ ಸ್ಮಾರ್ಟ್ ಸಿಟಿ ಯೋಜನೆಯ ಪ್ರಮುಖ ಒಂದು ಕಂಡೀಷನ್. ಆದರೆ ಈವರೆಗೂ ಸಹಿತ ಸ್ಮಾರ್ಟ್ ಸಿಟಿ ಯೋಜನೆಯಡಿ 2016ಕ್ಕೆ ಸ್ಮಾರ್ಟ್ ಸಿಟಿ ಯೋಜನೆ ಹುಬ್ಬಳ್ಳಿ ಧಾರವಾಡಕ್ಕೆ ಸಿಗಿತು. 17ಕ್ಕೆ ಆರಂಭ ಆದಂಥ ಕಾಮಗಾರಿಗಳು, 18ಕ್ಕೆ ಆರಂಭ ಆದಂಥ ಕಾಮಗಾರಿಗಳು ಇವತ್ತು ನಾವು ಅವುಗಳ ವಸ್ತುಸ್ಥಿತಿಯನ್ನು, ಇವತ್ತಿನ ಕಂಡೀಷನನ್ನು ಹೋಗಿ ಚೆಕ್ ಮಾಡಿದರೆ ಸಾರ್ವಜನಿಕ ಜೀವನಕ್ಕೆ ಅಷ್ಟು ಮಾರಕವಾಗಿ ಆ ಯೋಜನೆಗಳು ಪರಿಣಮಿಸಿದಾವಂತಂದ್ರೆ ಸಾರ್ವಜನಿಕ ಹಿತದ ದೃಷ್ಟಿಯಿಂದ ಮಾಡಬೇಕಾಗಿರುವಂಥ ಇಂಥ ಯೋಜನೆಗಳು ಇವತ್ತು ಸಾರ್ವಜನಿಕ ಜೀವನಕ್ಕೆ ಮಾರಕ ಆಗಿದ್ದಾವೆ. ಆ ಯೋಜನೆ ಯಾಕೆ ಆಮೆಗತಿ ಒಳಗೆ ಇವತ್ತು ನೆಲಮಟ್ಟದಿಂದ ಸಹಿತ ಮೇಲೆ ಎಳಾತ್ತಿಲ್ಲ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ಆಗಿದೆ. ಪ್ರತಿ ಗುರುವಾರ ಬಂತು ಅಂತಂದರೆ ಅಲ್ಲಿ ಸಾಯಿಬಾಬಾ ದೇವಾಲಯ ಅದ. ಸಾಯಿಬಾಬಾ ದೇವಾಲಯಕ್ಕೆ ಬರುವಂಥ ಜನರು ಎಲ್ಲಿ ಗಾಡಿ ಹಚ್ಚಬೇಕು ಅನ್ನುವಂಥ ವ್ಯವಸ್ಥೆನೇ ಇಲ್ಲ. ಅಕ್ಕಪಕ್ಕದ ಬಿಲ್ಡಿಂಗ್ಗಳದಾವು, ಅಲ್ಲಿ ಅವ್ರವ್ರ ಬಿಲ್ಡಿಂಗ್ನಾಗಿರುವಂಥವ್ರಿಗೇನ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಉಳ್ದಂಥವ್ರು ಎಲ್ಲಿ ಗಾಡಿ ಹಚ್ಚಬೇಕು ಅನ್ನುವಂಥದ್ದಿಲ್ಲ. ಆಟೋ ರಿಕ್ಷಾ ಚಾಲಕರಿಗೆ ಇಲ್ಲ. ಇವತ್ತು ನಮ್ಮದೇನು ಈದ್ಗಾ ಮೈದಾನದ ಧ್ವಜಾರೋಹಣ ಕಾರ್ಯಕ್ರಮ 26 ಆಗಸ್ಟ್ 15 ಬಂತು ಅಂತಂದರೆ ನೀವು ಅವರಿಗೆ ಅಲ್ಲಿರುವಂಥ ಟ್ಯಾಕ್ಸಿ ಎಲ್ಲಿ ಹಚ್ಚಬೇಕು, ಅಲ್ಲಿ ಏನು ವಾಹನ ಪಾರ್ಕಿಂಗ್ ಮಾಡುವಂಥವ್ರು ಎಲ್ಲಿ ಹೋಗಬೇಕು ಅನ್ನುವಂಥದ್ದಕ್ಕೆ ಜಾಗ ಇಲ್ಲ. ಇವನ್ನೆಲ್ಲ ನೋಡಿನೂ ಸಹಿತ ಬೇರೆ ಯಾರಾದರೂ ಅಮಾಯಕರು ಯಾರ ಗುತ್ತಿಗೆದಾರರಾಗಿದ್ದರೆ ಬಹುಶಃ ಜಿಲ್ಲಾಡಳಿತ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಗಿರ್ಬೋದು, ಅದನ್ನು ತಕ್ಷಣ ಯಾರು ಗುತ್ತಿಗೆದಾರರಾದ್ರೆ ಅವ್ರಿಗೆ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿಬಿಡ್ತಿದ್ರು. ನಮ್ಮ ಏನದು ಬೈಪಾಸ್ ಕಾಮಗಾರಿಯನ್ನು ಸೆಪ್ಟೆಂಬರಿಗೆ ಮುಗಿಯತ್ತಿತ್ತು ಅನ್ನೋತ್ಲೆ ಅದನ್ನು ಮತ್ತೆ 6 ತಿಂಗಳಿಗೆ ಅವ್ರು ಎಕ್ಸ್ಟೆನ್ಷನ್ ಕೇಳ್ಯಾರ. ಇಲ್ಲ ನೀವು ಅದೇ ಟೈಮ್ಗೆ ಮುಗಿಸ್ಬೇಕು ಅಂತ ಒತ್ತಡ ಹಾಕತ್ತಾರೆ. ಮತ್ತು ಇವ್ರಿಗೆ ಯಾಕೆ 16 ತಿಂಗಳು ಹೋಗಿ ಇವತ್ತು ನೀವು 7 ವರ್ಷ 8 ವರ್ಷ ಆಗಕ್ಕೆ ಬಂದ್ರೂ ಸಹಿತ ಇನ್ನೂ ಮಟ್ಟ ಅದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ತುಟಿ ಪಿಟಕ ಅಂದಿಲ್ಲ, ಮಹಾನಗರ ಪಾಲಿಕೆ ಆಯುಕ್ತರು ತುಟಿ ಪಿಟಕ ಅಂದಿಲ್ಲ, ತಾಲೂಕು ಆಡಳಿತ ತುಟಿ ಪಿಟಕ ಅಂದಿಲ್ಲ, ಪೊಲೀಸ್ ಆಯುಕ್ತರು ತುಟಿ ಪಿಟಕ ಅಂದಿಲ್ಲ. ಮತ್ತು ಇದರೊಳಗೆ ಏನು ಷಡ್ಯಂತ್ರ ಅದ, ಯಾರು ಅದಾರ ಇದ್ರ ಹಿಂದೆ ಅನ್ನುವಂಥದ್ದು ಭಾಳಷ್ಟು ಗಂಭೀರವಾಗಿ ಪರಿಗಣನೆಗೆ ತೊಗೋಬೇಕಾಗ್ತದೆ. ಅದಕ್ಕೆ ಅದನ್ನು ಮಾಡೋದಿಲ್ಲ ಅನ್ನುವಂಥದ್ದಾದರೆ ಕೇಂದ್ರ ಸಚಿವರು, ಲೋಕಲ್ ಶಾಸಕರು ಮತ್ತು ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳು ಸಹಿತ ಈ PPP ಯೋಜನೆಯನ್ನು ತತ್ಕ್ಷಣ ನೀವು ಟೈಮ್ ಬಾಂಡ್ ಫಿಕ್ಸ್ ಮಾಡಿ ಮುಗಿಸ್ಬೇಕು. ಇಲ್ಲ ಈಗಾಗಲೇ ಕಾಲಾವಧಿ ಮಿತಿಮೀರಿ ಹೋಗ್ಯದ, ಆ ಮಿತಿಮೀರಿ ಹೋಗಿದ್ದಕ್ಕೆ ಅವ್ರಿಗೆ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಅದನ್ನು ಇಮ್ಮಿಡಿಯೇಟ್ಲಿ ಕಬ್ಜಾ ತೊಗೊಂಡು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಮುಕ್ತಗೊಳಿಸಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತೇವೆ. ಇಲ್ಲ ಅಂದರೆ ಅನಿವಾರ್ಯವಾಗಿ ಸಾರ್ವಜನಿಕರು ಈ PPP ಯೋಜನೆ ಬುಕ್ಲೆಟ್ ನಮ್ಮ ಹತ್ರ ಅದ, ಅದ್ರ ಕಂಡೀಷನ್ನು ವಯೋಲೇಷನ್ನು ಏನೇನಾಗ್ಯಾವೆಲ್ಲ ನಮಗೆ ಗೊತ್ತಿರುವಂಥದ್ದದ.
ಅದರ ವಿರುದ್ಧ ತೀವ್ರ ಬೀದಿ ಹೋರಾಟ ಮಾಡೋಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕು. ಕೇಂದ್ರ ಸಚಿವರ ಜಿಲ್ಲೆ, ಜಿಲ್ಲಾ ಉಸ್ತುವಾರಿ ಸಚಿವರ ಜಿಲ್ಲೆ, MLAಗಳು ನೀವು ಬರ್ತೀರಿ, ಹಿಂಗೆ ಬಟ್ ಮಾಡಿ ತೋರಿಸ್ತೀರಿ, ಅದನ್ನು ಫೋಟೋ ಹೊಡಿತಾರೆ, ಅದನ್ನು ನಿಮ್ಮ ಫೇಸ್ಬುಕ್ನ ಹಾಕೊಂಡು ಪಬ್ಲಿಸಿಟಿ ತೊಗೋತೀರಿ. ಆದರೆ ಇಲ್ಲಿ ಯಾವುದೇ ನೋಡಿದಾಗ ಕೆಲಸಗಳಾಗಲ್ಲ. ಹೊರಗಿನವ್ರು ಹುಬ್ಬಳ್ಳಿಗೆ ಬಂದಾಗ ಸ್ವಾಗತ ಮಾಡೋದು ಏನಪ್ಪ ಅಂದ್ರೆ ನಿಮಗೆ ಗುಂಡಿ ಇವತ್ತು ಗಬ್ಬರು ಕ್ರಾಸ್ಲಿಂದ ಬರ್ರಿ ಒಳಗೆ ಶಿಶಿ ರೋಡ್ ಅರ್ಧ ಮುರಿದಾಗ್ಯದ. ಎಲ್ಲಿದೆ ನಿಮ್ಮ ಸ್ಮಾರ್ಟ್? ಇದು ಹುಬ್ಬಳ್ಳಿ ಧಾರವಾಡದಲ್ಲಿ ನಾವು ಸ್ಮಾರ್ಟ್ ಅನ್ನೋದು ಪದನೇ ಹೇಳೋಕ್ಕೆ ನಮ್ಗೆ ನಾಚಿಕೆ ಬರ್ತಾ ಇದೆ. ನಿಮಗೆ ಆ ಕುರ್ಚಿ ಮೇಲೆ ಕೂತ್ಕೊಂಡು ನಿಮ್ಗೆ ನಾಚಿಕೆ ಬರುವಲ್ದ? ಇವತ್ತು ನೀವು ಕಾರ್ ಪಾರ್ಕಿಂಗ್ ಮಾಡಿದ್ರಿ, ಇನ್ನು ಮ್ಯಾಗ ಎದ್ದಿಲ್ಲ ಅದು. ಇನ್ನು ಕಾರ್ ಹಚ್ಚೋದು ಯಾವಾಗ ನಾವು? ಇಲ್ಲ ನಿಮ್ಮ ಮನೆ ಮ್ಯಾಗ ಒಂದು ಹಚ್ಚೋಣ ಕಾರ? ಅದ್ರ ಉದ್ದೇಶ ಗಳಿರನ್ನ ಕೇಳತ್ತೀನಿ ಈಗ. ಇಲ್ಲ ನಿಮ್ಮ ಮನೆ ಮ್ಯಾಗ ಒಂದು ಹಚ್ಚಲ ಕಾರ? ಇಲ್ಲ. ಅದಕ್ಕಾಗಿ ನೀವು ಕೂಡಲೇ ಅಂಥ ಅವಿಜ್ಞಾನಿಕ ಕೈ ಬಿಟ್ಟು, ಅದು ಎಷ್ಟೋ ಜನ ಸಾಯಿಬಾಬಾ ಗುಡಿಗೆ ಬಂದವರು, ಕಚೇರಿಗೆ ಬಂದವರು, ಪೊಲೀಸ್ ಸ್ಟೇಷನ್ಗೆ ಬಂದವರು, ಮಾರ್ಕೆಟಿಗೆ ಬಂದವರು ಅಲ್ಲಿ ಪಾರ್ಕಿಂಗ್ ಮಾಡಿ ಬರ್ತಿದ್ರು. ಎಷ್ಟು ಅನುಕೂಲ ಇತ್ತದು. ಅದನ್ನು ತೆಗೆದು ನೀವು ಯಾವುದೋ ಒಂದು ನಿಮ್ಮ ಹುಚ್ಚರು ಸಂತಿಗೆ ಮಾಡಿದಾಗ ಮಾಡಿ ಒಂದು ಯಾವುದೋ ಗಜಲ್ ಪಾರ್ಕಿಂಗ್, ಆ ಪಾರ್ಕಿಂಗ್ ತಂದು ಸಾರ್ವಜನಿಕ ತೊಂದರೆ ಮಾಡಿರಲ್ಲ. ಇದು ನಿಮ್ಮ ದೇವ್ರ ಮೇಸ್ತಾನ ನಿಮ್ಮ ಕೆಲಸಕ್ಕೆ. ಅದಕ್ಕೆ ಮತ್ತೆ ಹೇಳುವುದೇನೈತಿ ಸರ್, 50-50 ಕಾಂಟ್ರಾಕ್ಟರ್ 50 ಲಕ್ಷ ಹಾಕಬೇಕು, ಸರ್ಕಾರ 50 ಕೋಟಿ, ಅವ್ರು 50 ಕೋಟಿ, 100 ಕೋಟಿ ಪ್ರಾಜೆಕ್ಟ್. ಅದು 100 ಕೋಟಿ ಒಳಗೆ ಕೆಲಸ ಮಾಡ್ತಾರೆ. ಮತ್ತೆ ಎಸ್ಟಿಮೇಟ್ ಗುತ್ತಿಗೆದಾರ 3 ವರ್ಷ ಆಗಿ ಹೋತು, ಮತ್ತು ಅವರಿಗೆ ಅವಕಾಶ ಕೊಡೋದು, ಇದೆಲ್ಲ ಯಾರ ಕಣ್ಣಿಗೆ ಮಣ್ಣು ಹಚ್ಚುವಂಥ ಕೆಲಸ ನೀವು ಮಾಡ್ತಾಯಿದ್ರಿ. ಕೂಡಲೇ ಅದು ಎಲ್ಲಿಗೆ ಕಾಮಗಾರಿ ನಿಂತಾಯಿತು ಅಲ್ಲಿಗೆ ಮುಚ್ಚಿ, ಮೊದಲು ಹೆಂಗಿತ್ತು ನಮ್ಮ ಪಾರ್ಕಿಂಗ್ ವಾಹನ ನಿಲ್ತೀವಿ, ಸಾರ್ವಜನಿಕ ಬರ್ತಿದ್ರು, ಎಷ್ಟೋ ಜನಕ್ಕೆ ಅನುಕೂಲ ಇತ್ತದು. ಆ ಥರ ಮಾಡ್ಬೇಕಂತ ಕಮಿಷನ್ ಒತ್ತಾಯ ಮಾಡ್ತೀವಿ. ಇಲ್ಲಪ್ಪ ಅಂದ್ರೆ ಎಲ್ಲ ವಾಹನಗಳನ್ನು ತಂದು ನನ್ನನ್ನೇ ಒಂದು, ನನ್ನ ಗೆಳೆಯರೇ, ಬೇರೆ ಬಗ್ಗೆ ನಾನು ಮಾತಾಡೋಲ್ಲ, ನನ್ನ ಬಗ್ಗೆನೇ ಒಂದು 10 ಕಾರ್ ನಮ್ಮ ಗೆಳೆಯರೆಲ್ಲ ಸೇರಿ ತಂದು ನಿಮ್ಮ ಕಾರ್ ಪಾರ್ಕಿಂಗ್ ನಿಮ್ಮ ಕಚೇರಿ ಮುಂದೆ ಮಾಡ್ತೀವಿ. ಅದಕ್ಕೆ ನೀವು ಉತ್ತರ ಕೊಡ್ರಿ. ನಿಮಗೆ ಆಸಕ್ತಿ ಇಲ್ಲ, ನಿಮ್ಮ ಕೆಲಸ ಮಾಡೋ ಮಹತ್ವ ಇಲ್ಲ, ಇವತ್ತು ಗಣಪತಿ ಫ್ಲೈಓವರ್ ಮಾಡೋಕ್ಕಾಗಿಲ್ಲ ಅಂದ್ರೆ ನೀವು ಬಿಟ್ಟು ಹೋಗ್ರಂತ ಸಹ ಒತ್ತಾಯ ಮಾಡ್ತೀನಿ. ಇಲ್ಲಪ್ಪ ಅಂದ್ರೆ ಎಲ್ಲರೂ ನಾಗರಿಕರು ಸೇರಿ, ಹುಬ್ಬಳ್ಳಿ ನಾಗರಿಕರು ಸೇರಿ ಸಾಮಾನ್ಯ ಸಭೆಗೆ ಮುತ್ತಿಗೆ ಹಾಕಿ ನಿಮಗೆ ಓಡಿಸುವಂಥ ಕೆಲಸ ನಾವು ಮಾಡಬೇಕಾಗುತ್ತೆ ಎಚ್ಚರಿಕೆಯನ್ನು ಕೊಡ್ತೇನೆ. ಈಗಾಗಲೇ ಗ್ಲಾಸ್ ಹೌಸ್ ಮುಂದಿರುವಂಥದ್ದು ಬಜಲ್ ಪಾರ್ಕಿಂಗು ಹಾಳಾಗಿ ಸತ್ಯಾನಾಶಾಗಿ ಮುರಿದೋಗಿದೆ. ಈಗ ಇನ್ನೂ ಇದು ನೆಲ ಬಿಟ್ಟು ಮೇಲೆ ಇರೋದು. ಇವತ್ತೇನು ಕೇಂದ್ರ ಸರ್ಕಾರದೋ, ರಾಜ್ಯ ಸರ್ಕಾರದೋ, ಸ್ಮಾರ್ಟ್ ಸಿಟಿ ಅವ್ರದ್ದು, ಮಹಾನಗರ ಪಾಲಿಕೆಯೋ, ಜಿಲ್ಲಾಡಳಿತನೋ ಯಾವ ಆಡಳಿತದೊಳಗೆ ಬಂದು ನೀವು ಕೋಟಿ ರೊಕ್ಕನ ಖರ್ಚು ಮಾಡಿ ಸಾರ್ವಜನಿಕ ದುಡ್ಡು ಖರ್ಚು ಮಾಡ್ತಾ ಇದ್ದೀರಿ. ಇವತ್ತು ಈ ಪಾರ್ಕಿಂಗನ್ನು ಮಾಡ್ತೀವಿ ಅಂತೇಳಿ 6 ವರ್ಷಗಳಾದ್ರೆ ಯಾವುದೇ ರೀತಿ ಪಾರ್ಕಿಂಗ್ ಆಗಿಲ್ಲ. ಇವತ್ತು ಸಾರ್ವಜನಿಕ ಅಷ್ಟೇ ಅಲ್ಲ, ಇಡೀ ಆಟೋ ರಿಕ್ಷಾ ಚಾಲಕರ ದಿನನಿತ್ಯ ದಂಡ ಕಟ್ತಿದ್ದಾರೆ. ಪಾರ್ಕಿಂಗ್ ಇಲ್ಲ, ಸಮಸ್ಯೆ ಆಗ್ತಾ ಇದೆ. ಇವತ್ತು ಆಟೋ ರಿಕ್ಷಾ ಚಾಲಕರ ಕುಟುಂಬದ ನಿಮಗೆ ಪಾಪ ತಟ್ಟಲಾರ ಹೋಗೋದಿಲ್ಲ, ನೀವು ಪಾಪ ತಟ್ಟಿಸ್ಕೋತೀರಿ. ಹೀಗಾಗಿ ಏನು ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ನೀವು ದುಡ್ಡು ಹೊಡಿಲಿಕ್ಕೆ ಇಂಥ ಕಾರ್ಬಾರ್ ಕೆಲಸ ಮಾಡಬೇಡಿ. ಯಾಕಂದ್ರೆ ನಾವು ವಿನಂತಿ ಮಾಡ್ತೇನೆ, ಸಂಬಂಧಪಟ್ಟ ಅಧಿಕಾರಿಗಳು, ಮಂತ್ರಿಗಳು, ಶಾಸಕರುಗಳು ಏನು ಸಾಯಿಬಾಬಾ ಗುಡಿ ಮುಂಭಾಗದಲ್ಲಿ ನಡೀತಾ ಇರೋ ಬಜಲ್ ಪಾರ್ಕಿಂಗನ್ನು ಹೆಸರಲ್ಲಿಟ್ಟುಕೊಂಡು ಸುಮಾರು 5 ವರ್ಷಗಳಾದ್ರೆ ಯಾವುದೇ ರೀತಿ ಕೆಲಸ ಕಾರ್ಯ ಆಗಿಲ್ಲ. ಈ ಕೆಲಸ ಕಾರ್ಯ ತಕ್ಷಣ ಒಂದು ನೆಲ ಸಮ ಮಾಡಿ ಸಾರ್ವಜನಿಕರಿಗೆ ಪಾರ್ಕಿಂಗ್ ಮಾಡಬೇಕು, ಒಂದು ಇಲ್ಲಾಂದರೆ ತಕ್ಷಣ 6 ತಿಂಗಳಲ್ಲಿ ಕೆಲಸ ಮುಗಿಸ್ಬೇಕು, ಒಂದು ಇಲ್ಲಾಂದರೆ ಮುಂದೆ ಬರುವಂಥದ್ದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಹೋರಾಟಗಳಿಗೆ ಮಾಧ್ಯಮಕ್ಕೆ ವಿನಂತಿ ಮಾಡ್ತೇವೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ವಿನಂತಿ ಮಾಡ್ಕೋತೀವಿ. ಯಾಕಪ್ಪ ಅಂದ್ರೆ ಒಂದು ಕಾರ್ ಪಾರ್ಕಿಂಗ್ ಒಂದು ಮಾಡ್ಬೇಕಂದ್ರೆ ನಿಮ್ಗೆ 6 ವರ್ಷ 7 ವರ್ಷ ಟೈಮ್ ತೊಗೊಂತೀರಿ. ಅಂಥ ಗುತ್ತಿಗೆದಾರರಿಗೆ ತೆಗೆದು ಹಾಕಿರಿ. ಆ ಗುತ್ತಿಗೆದಾರನ್ನ ಬೇರೆ ಬ್ಲ್ಯಾಕ್ ಲಿಸ್ಟ್ನಾಗ ಹಾಕಿ ಬೇರೆದವ್ರಿಗೆ ಒಂದು ಅನುಕೂಲ ಮಾಡಿಕೊಡ್ರಿ, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ರಿ. ಅದನ್ನು ಬಿಟ್ಟು ತಾವು ಬರ್ತೀರಿ, ಒಂದು ಏನೋ ಒಂದು ವಿಷಯ ಬಂತು, ಹಿಂದುತ್ವ ಬಂತು, ಅದು ಬಂತು, ಈ ವಿಷಯ ಬಂತಂದ್ರೆ ನೀವು ಹೋರಾಟಕ್ಕೆ ಐತ್ರಿ. ಇಂಥವು ಎಲ್ಲ ಸಾರ್ವಜನಿಕರಿಗೆ ಒಂದು ಅನುಕೂಲ ಮಾಡಿಕೊಡುವಂಥದ್ದು ಒಂದು ಕಾರ್ ಪಾರ್ಕಿಂಗ್ ಆಗಲಿ, ಒಂದು ಫ್ಲೈಓವರ್ ಅದ, ಇದು ಅಲ್ಲಿ BRTC ಎಲ್ಲ ಯೋಜನೆ ಇತ್ತಂದ್ರಿ, ಎಲ್ಲ ಹಳ್ಳಕ್ಕೆ ಬಿದ್ದಾವು. ಅಂಥದ್ದು ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಮಾಡಕ್ಕೆ ಕುಂತೀರಿ ನೀವು. ಅದು ಆದಷ್ಟು ಸಮಸ್ಯೆಯನ್ನು ಸಾರ್ವಜನಿಕರು ಬಗೆಹರಿಸ್ಕೊಡ್ರಿ ಅಂತ ನಿಮ್ಗೆ ಆದಷ್ಟು ವಿನಂತಿ ಮಾಡ್ಕೋತೀವಿ. ಇಲ್ಲವಾದರೆ ನಾವು ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗತ್ತಂತ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಬರೀ ಲಂಚಕೋರು, ಕಮಿಷನ್ ಏಜೆಂಟು 20%, 30%, 40%, ಇತ್ತಿತ್ತಲಾಗಿ ಏನಾಗ್ಬಿಟ್ಟು 50% ತೊಗೋತಾ ಇದ್ದಾರೆ. ಇಂಥ ಗುತ್ತಿಗೆದಾರ ಎಲ್ಲಿ ಹೋಗ್ಬೇಕು? ನೀವು ಮಾಡಲಿಕ್ಕೆ ಆಗಲಿಲ್ಲಲ್ಲ ಕೆಲಸ, ಬ್ಲ್ಯಾಕ್ ಲಿಸ್ಟ್ನಾಗ ಬಂದ್ ಮಾಡಿರಿ. ಅದನ್ನು ಬಿಟ್ಟು ನೀವು ಬರೀ 6 ವರ್ಷ 7 ವರ್ಷ ಟೈಮ್ ತೊಗೊಂಡು ಬೇರೆ ಅಮಾಯಕರು ಅಂಥವ್ರು ಯಾರು ಮಾಡಿದ್ರೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೋತೀರಿ. ಈಗ ಫ್ಲೈಓವರ್ ನೋಡಿರಿ, ಆಮೆಗತಿಯಲ್ಲಿ ಬರ್ತೀರಿ, ಫೋಟೋ ಹೊಡ್ಕೋತೀರಿ, ಹೋಗ್ತೀರಿ, ಬರ್ತೀರಿ, ಫೋಟೋ ಹೊಡ್ಕೊ. ಆಮೇಲೆ ಈಗ 4 ತಿಂಗಳು ಅಂದರು, 5 ತಿಂಗಳು ಅಂದರು, ಈಗ ಮತ್ತೆ ಇನ್ನೂ 3 ತಿಂಗಳು ಇದು ಪೋಸ್ಟ್ಮೆಂಟ್ ಮಾಡ್ಕೊತ ಹೊಂಟಿರಿ. ಇದಕ್ಕೆ ಸಾರ್ವಜನಿಕರು ಎಷ್ಟು ತೊಂದರೆ ಆಗಂತೈತಿ. ವಯೋವೃದ್ಧರಿಗೆ, ಚಿಕ್ಕ ಮಕ್ಕಳಿಗೆ, ಸ್ಕೂಲ್ ಹೋಗೋ ಮಕ್ಕಳಿಗೆ, ಅವರು ಬಸ್ ನಿಂದಿರ್ಬೇಕಂದ್ರೆ ಅವ್ರಿಗೆ ಜೀವ ಕೈಯಾಗ ಹಿಡ್ಕೊಂಡು ನಡಿಬೇಕಾಗತ್ತೆ.
ಅಂದ್ರೆ ನಾಳೆ ಯಾರಿಗಾರ ಅನಾಹುತರ ಆದ್ರೆ ಯಾರು ಹೊಣೆಗಾರರು, ಇದಕ್ಕೆ ಯಾರು ಹೊಣೆಗಾರರು? ಆಯ್ತಪ್ಪ, ಕಾರ್ ನಾವು ಬಂದು ಚೆನ್ನಮ್ಮ ಸರ್ಕಲ್ನಾಗ ತರಿವಿ ಅಂದ್ರೆ ಎಲ್ಲರೂ ಸುತ್ತಮುತ್ತಲು ಕೆಲಸ ಮಾಡ್ಕೊಂಬರ್ಬೋದು, ಎಲ್ಲ ಅಡ್ಡಾಡ್ಬೋದು, ಜನ ಎಲ್ಲ ಮಾರ್ಕೆಟಿಂಗ್ ಮಾಡ್ಕೊಂಬರ್ಬೋದು ಅಂತೆಲ್ಲ ನಾವೆಲ್ಲ ಯೋಚನೆ ಮಾಡ್ತಾಯಿದ್ವಿ. ಆದರೆ ಈ PPP ಅನ್ನೋ ಒಂದು ಕಂಪ್ನಿ ಏನಿದೆ, ಇದು ನನಗೆ ನೆನಪಿಗೆ ಬರ್ತಾಯಿದೆ. ಶಿವರಾಜ್ ಕುಮಾರ್ ಸಾಂಗ್ ಆಯ್ತಲ್ಲ, ಮುತ್ತನ್ನ PPP ಊದುವ ಅಂತಂದೇಳಿ. ಹಿಂಗೆ ಆ PPP ಕಂಪ್ನಿಯವ್ರು ಏನೈತಲ್ಲ, ಬರೀ PPP ಓದಾ ಅಂತಾರೆ ಹೊರತು ಪ್ರೊಜೆಕ್ಟ್ ಮಾತ್ರ ಪೂರ್ತಿ ಮಾಡ್ತಾಯಿಲ್ಲ. ಈ ಭಾಗದ ಶಾಸಕ ಮಹೇಶ್ ತೆಂಗಿನಕಾಯಿ ಅವ್ರಿಗೆ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದೇನೆಂದ್ರೆ, ನೀವು ಹಗಲೆಲ್ಲ ಬಂದು ಈ ಫ್ಲೈಓವರ್ ಮ್ಯಾಲೆ ನೋಡಿ ಫೋಟೋಗಳು ಹೊಡೆದ ಪ್ರಚಾರ ತೊಗೊತೀರಿ. ಆದರೆ ನೀವು ಒಂದು ಸಲನಾರ PPP ಕಂಪ್ನಿ ಪ್ರೊಜೆಕ್ಟಿಗೆ ಏನಾದರೂ ಒಂದ್ಸಲ ಬಂದು ವಿಸಿಟ್ ಮಾಡಿದ್ದೀರಾ? ಸನ್ಮಾನ್ಯ ಲೋಕಸಭಾ ಸದಸ್ಯರು, ಕೇಂದ್ರ ಮಂತ್ರಿಗಳು ಪ್ರಹ್ಲಾದ್ ಜೋಶಿಯವರು ಏನಾದರೂ ಒಂದ್ಸಲ ಬಂದು ನೋಡಿರಿ. 5 ವರ್ಷ ಆತಿಗೆ, 5 ಯಾಕ್ರಿ 8 ವರ್ಷ ಆತಿಗೆ ಪ್ರೊಜೆಕ್ಟ್ ಸ್ಟಾರ್ಟ್ ಆಗಿ, ಇನ್ನೂವರೆಗೂ ಪ್ರೊಜೆಕ್ಟ್ ಮುಗಿತಾ ಇಲ್ಲ. ಅಂದರೆ ಏನಿದೆ ಒಳಮರ್ಮ? ಸರಿಯಾದಂಥ ಕೆಲಸ ಕಾರ್ಯಗಳು ಆಗದೆ ಹೋದರೆ ಜನರಿಗೆ ಎಷ್ಟು ತೊಂದರೆ ಆಗ್ತೈತಿ. ಇವತ್ತು ಚೆನ್ನಮ್ಮ ಸರ್ಕಲ್, ಇವತ್ತು ಸುತ್ತಮುತ್ತಲು 7-8 ರಸ್ತೆಗಳು, ನಮಗೆಲ್ಲ ಪಾರ್ಕಿಂಗ್ ಅವ್ಯವಸ್ಥೆ ಸಿಕ್ಕಾಪಟ್ಟೆ ಆಗಿದೆ ಇಡೀ ಹುಬ್ಳಿ ಧಾರವಾಡ. ಆದರೆ ಕಂಪ್ನಿಯವ್ರು ಮಾತ್ರ ನಿರ್ಲಕ್ಷ್ಯ ವಹಿಸಿದ್ರಿಂದ ಆ ಪ್ರಾಜೆಕ್ಟ್ ಇನ್ನೂರಿಗೆ ಪೂರ್ತಿ ಆಗ್ತಾಯಿಲ್ಲ. ಇನ್ನೂ ಮೇಲೆ ಬಂದಿಲ್ಲ ಅದು. ಇನ್ನು ಯಾವಾಗ ಆಗತ್ತೋ ಅದು ದೇವರೇ ಬಲ್ಲ. ಹುಬ್ಬಳ್ಳಿಯಲ್ಲಿ ನಡೆದಿರುವಂಥ ಕೇಂದ್ರ ಸರ್ಕಾರ ಯೋಜನೆಯ ಸ್ಮಾರ್ಟ್ ಸಿಟಿಯ ಸಾಕಷ್ಟು ಕಾಮಗಾರಿಗಳು ಇವತ್ತಿನ ದಿವಸ ದಾರಿ ತಪ್ಪಿ ಹೋಗಿದ್ದಾವೆ ಅನ್ನುವಂಥದ್ದನ್ನು ಈಗಾಗಲೇ ನಾವು ಸಾರ್ವಜನಿಕವಾಗಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಅದ್ರ ಜೊತೆಗೆ ಏನು ಇವತ್ತಿನ ದಿವಸ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿರುವಂಥ ಚೆನ್ನಮ್ಮ ಸರ್ಕಲ್ಲು ಮತ್ತು ಸಾಯಿಬಾಬಾ ಗುಡಿ ಮಧ್ಯದಲ್ಲಿ ಅತಿ ಹೆಚ್ಚು ಜನಸಂದಣಿ ಇರುವಂಥ ಸ್ಥಳದಲ್ಲಿ ಕೇಂದ್ರ ಸರ್ಕಾರ ಮಲ್ಟಿ ಸ್ಟೋರೇಜ್ ಥರ ಇರುವಂಥ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದರೆ ಆ ಪಾರ್ಕಿಂಗ್ ವ್ಯವಸ್ಥೆ ಕಾಮಗಾರಿ ಸುಮಾರು 2018ರಲ್ಲಿನೇ ಪ್ರಾರಂಭ ಆಗಿ 3 ವರ್ಷದಲ್ಲಿ ಮುಗಿಬೇಕಾದಂಥ ಕಾಮಗಾರಿ ಇವತ್ತಿನ ದಿವಸ 7-8 ವರ್ಷ ಆದ್ರೂ ಸಹಿತ ಕಾಮಗಾರಿ ಸಂಪೂರ್ಣವಾಗಿ ಮುಗಿತಾ ಇಲ್ಲ. ಜೊತೆಗೆ ಕಾಮಗಾರಿಯಿಂದ ಇವತ್ತಿನ ದಿವಸ ಹುಬ್ಬಳ್ಳಿಯಲ್ಲಿ ಏನು ಉತ್ತರ ಕರ್ನಾಟಕದ ಭಾಗದಿಂದ ಹುಬ್ಬಳ್ಳಿಯಲ್ಲಿ ಮೂಲಕ ಸಂಚರಿಸುವಂಥ ಎಲ್ಲ ವಾಹನಗಳಿಗಾಗಿರ್ಬೋದು, ಸಾರ್ವಜನಿಕರಿಗಾಗಿರ್ಬೋದು ದೊಡ್ಡ ಕಿರಿಕಿರಿ ಉಂಟು ಮಾಡುವಂಥ ಈ ಒಂದು ಸ್ಥಳ ಇವತ್ತಿನ ದಿವಸ ಈ ಒಂದು ಮಲ್ಟಿ ಸ್ಟೋರೇಜ್ ಪಾರ್ಕಿಂಗ್ ವ್ಯವಸ್ಥೆಯಿಂದ ಆಗಿದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಇಚ್ಛಾಶಕ್ತಿಯಿಂದ ಈ ಒಂದು ಕಾಮಗಾರಿಯನ್ನು ಸಂಪೂರ್ಣವಾಗಿ ಮಾಡಿಕೊಡ್ಬೇಕಾಗಿತ್ತು, ಮಾಡಿಕೊಟ್ಟಿಲ್ಲ. ಅದ್ರ ಜೊತೆಗೆ ಈ ಸಂಬಂಧಪಟ್ಟಂಥ ನಮ್ಮ ಜಿಲ್ಲೆಯಲ್ಲಿನೇ ಈ ಬಲಗೈ ಬಂಟ ಅನ್ನುವಂಥ ನಿಟ್ಟಿನಲ್ಲಿ ಇರುವಂಥ ಕೇಂದ್ರ ಸಚಿವರಿದ್ದಾರೆ. ಅವರು ಸಹಿತ ಆ ಒಂದು ಕಾಮಗಾರಿಯ ಉಸ್ತುವಾರಿಯನ್ನು ನೋಡಿಕೊಳ್ಳದೆ ಸಾರ್ವಜನಿಕವಾಗಿ ತೊಂದರೆ ಆಗಲಿಕ್ಕೆ ಅವರು ಸಹಿತ ಬಾಧ್ಯಸ್ಥರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಕೂಡಲೇ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಂತ್ರಿಗಳು ಈ ಕಾಮಗಾರಿ ಬಗ್ಗೆ ಕೂಡಲೇ ಕ್ರಮ ಜರುಗಿಸಬೇಕು. ಸಾರ್ವಜನಿಕರಿಗೆ ಅಲ್ಲಿ ಒಂದು ಉಪಯೋಗ ಆಗುವಂಥ ನಿಟ್ಟಿನಲ್ಲಿ ಸ್ಥಳವನ್ನು ಬದಲಾವಣೆ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನು ನಾವು ಸಾರ್ವಜನಿಕರ ಪರವಾಗಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಪ್ರೇಮನಾಥ್ ಚಿಕ್ಕತುಂಬಳ ಅಂತೇಳಿ ಹುಬ್ಬಳ್ಳಿಯಿಂದ. ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗಿಗೆ ಸುಮಾರು ಭಾಳಷ್ಟು ಚರ್ಚೆಗಳಾಗಿದೆ ನಮ್ಮ ಸ್ಮಾರ್ಟ್ ಸಿಟಿ ಬೋರ್ಡ್ ಮೀಟಿಂಗಲ್ಲಿ. ಎಕ್ಸ್ಟೆನ್ಷನ್ ಆಫ್ ಟೈಮ್ 3 EOT ಕೊಟ್ಟಿದ್ದೀವಿ, 2,70,00,000 ಅವರಿಗೆ ದಂಡನೂ ಕೂಡ ವಿಧಿಸಿದ್ದೀವಿ. ಆದರೆ ಪ್ರೋಗ್ರೆಸ್ ತುಂಬ ಸ್ಲೋ ಇದೆ. ಇದರ ಬಗ್ಗೆ ನಮ್ಮ ಸ್ಮಾರ್ಟ್ ಸಿಟಿ ಬೋರ್ಡ್ ಚೇರ್ಮನ್, ಡಿಸ್ಟಿಕ್ ಇನ್ಚಾರ್ಜ್ ಸೆಕ್ರೆಟರಿ ಸರ್ ಕೂಡ ಇದ್ರ ಬಗ್ಗೆ ಮಾಹಿತಿ ಇದೆ. ಹೋದ ವಾರ ಸಾಹೇಬರು ಮೀಟಿಂಗ್ ಮಾಡಿದಾಗ ಸೊ ಇದನ್ನು ಟರ್ಮಿನೇಟ್ ಮಾಡಬೇಕು ಅಥವಾ ಏನು ಆ್ಯಕ್ಷನ್ ತೊಗೋಬೇಕು ಅನ್ನೋದನ್ನು ಒಂದು PMC ಮುಖಾಂತರ ಮತ್ತು ಲೀಗಲ್ ಒಪಿನಿಯನ್ ತೊಗೊಂಡು ನೆಕ್ಸ್ಟ್ ವೀಕ್ ಅದನ್ನು ಪ್ರಸ್ತಾವನೆ ಸಲ್ಲಿಸಂತ ಹೇಳಿದ್ದಾರೆ. ಸೊ ಮುಂದಿನ ವಾರ ನಾವು ಬೋರ್ಡ್ ಮೀಟಿಂಗಲ್ಲಿ ಇಟ್ಟು ನಮ್ಮ ಬೋರ್ಡ್ ಚೇರ್ಮನ್ ಅವರ ಡಿಸಿಷನ್ ಅಂತೆ ಅದನ್ನು ಟರ್ಮಿನೇಟ್ ಮಾಡಬೇಕು, ಏನು ಕಂಟಿನ್ಯೂ ಮಾಡೋದಿದ್ರೆ ಏನಾದರೂ ಅದ್ರ ಬಗ್ಗೆ ಲೀಗಲ್ ಹರ್ಡಲ್ಸ್ ಏನಿದೆ ಅಂದರೆ ನಾವು ಟರ್ಮಿನೇಟ್ ಮಾಡಿದ ಮೇಲೆ ಸಂಬಂಧಪಟ್ಟ ಕಾಂಟ್ರಾಕ್ಟ್ರು ಕೋರ್ಟ್ಗೆ ಹೋಗಿ ಮತ್ತು ನ್ಯಾಯಾಲಯ ಪ್ರಕರಣ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಲೀಗಲ್ ಒಪಿನಿಯನ್ ತೊಗೊಂಡು ಪ್ರಪೋಸಲನ್ನು ನಮ್ಮ ಮುಂದಿನ ಬೋರ್ಡ್ ಮೀಟಿಂಗಲ್ಲಿ ನಾವು ಇಡ್ತೀವಿ. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ನದಾಬ್, ವಾರ್ತಾ ಭಾರತಿ, ಹುಬ್ಬಳ್ಳಿ.